ಎಲ್ಲರಿಗೂ ವೆಲ್ಕಮ್ KCC 4ಗೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಕೇಳಿಸ್ತಾ ಇದೆಯಾ? ಬಂದಿರೋ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ವೆಲ್ಕಮ್ ಆ್ಯಂಡ್ ನನ್ನೆಲ್ಲ ಫೇಸ್ ಆಫ್ ದ ಟೀಮ್, ಮೈ ಸ್ಟಾರ್ಸ್ ವೆಲ್ಕಮ್, ಗೀತಕ್ಕ ವೆಲ್ಕಮ್. ಇಲ್ಲಿ ಅಗೇನ್ ವೆರಿ ಹ್ಯಾಪಿ ದಟ್ ಒನ್ ಆಫ್ ದ ಇಂಟರ್ನ್ಯಾಷನಲ್ ವೆರಿ ಪಾಪ್ಯುಲರ್ umpire, referee, however you want to term him, as Mr. Nandan sir is with us, so please welcome him. ನಮ್ಮ ಸಹೋದರ ರಾಜಗೌಡ್ರೆ ಸ್ವಾಗತ. ಧನಂಜಯ, ಎಲ್ಲರಿಗೂ ಆಲ್ ಆಫ್ ಯು. ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಮೇಂಟೈನ್ ಮಾಡ್ತಾ ಇದ್ದೀವಿ ಅದನ್ನ ನಂದನ್ ಸರ್ ಅವರು ನಿಮಗೆ ಹೇಳ್ತಾರೆ. 22nd, 23, 24, 25 ಮ್ಯಾಚಸ್ ಇರುತ್ತೆ. ಬಟ್ 22nd ಇಲ್ಲಿ ಎಲ್ಲ ಕೆಲವು ಬ್ರೀಫಿಂಗ್, ಆನ್ ಗ್ರೌಂಡ್ ಬ್ರೀಫಿಂಗ್ ನಾನು ಅವತ್ತು ಹೇಳಲೇಬೇಕು. ಕೆಲವು ಡಿಸಿಪ್ಲಿನರಿ ಆಕ್ಷನ್ಸ್ಗೆ ಡಿಸಿಪ್ಲಿನರಿ ಮೆಷರ್ಸ್ ತಗೊಳ್ಳೇಬೇಕು ನಾವು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಫ್ಯಾಂಟಾಸ್ಟಿಕ್ ಟೂರ್ನಮೆಂಟ್. ಯಾವ ಟೀಮ್ ಕೂಡ ನಮಗೆ ಕಂಪ್ಲೇಂಟ್ ಬರೋ ರೀತಿ ಆಡಲಿಲ್ಲ. ಪ್ರತಿಯೊಬ್ಬರೂ ಗೌರವಪೂರ್ವಕವಾಗಿ ಆಡಿದ್ದೀರಿ, ತುಂಬ ಚೆನ್ನಾಗಿ ಆಡಿದ್ದೀರಿ. ಕೆಲವು ಅಡಿಷನಲ್ ರೂಲ್ಸ್ ನಾವು ತರಬೇಕಾಗುತ್ತೆ. ಬಿಕಾಸ್ ಪ್ರತಿ ವರ್ಷ ಒಂದು ಸೀಸನ್ ಆದಂಗೂ ಹೊಸದೇನೋ ಒಂದು ನಮ್ಮ ಗಮನಕ್ಕೆ ಬರುತ್ತೆ, ನಾವೇನೋ ಒಂದು ಹೊಸದಾಗಿ ಕಲ್ತಿರ್ತೀವಿ. ಅದನ್ನು ನಾವು ಅಳವಡಿಸ್ಕೊಂಡು ವಿ ಆರ್ ಬ್ರಾಟ್ ಇಟ್ ಆಸ್ ಅ ರೂಲ್. ದಟ್ ಆಲ್ಸೋ ವಿ ವಿಲ್ ಟೆಲ್ ಯು ಆಲ್. ಇವತ್ತು ಮೇನ್ ಜರ್ಸಿ ಎಲ್ಲ ಕೊಟ್ಟು ವಿ ವಾಂಟೆಡ್ ಟು ಹ್ಯಾವ್ ಅ ಫೋಟೋ ಶೂಟ್, ವಿಡಿಯೋ ಶೂಟ್. ಪ್ಲೀಸ್ ಕೋಆಪರೇಟ್. ಕಾರಣ ಏನು ಅಂತ ಹೇಳ್ಬಿಡ್ತೀನಿ. ಇವತ್ತು ಮೇಜರ್ ಏನಕ್ಕೆ ಸೇರ್ತಾ ಇರೋದು ಅಂದರೆ, ಲಾಸ್ಟ್ ಇಯರ್ ನೀವೆಲ್ಲ ಜ್ಞಾಪಕ ಇರಬೇಕು, ಫೋಟೋ ಶೂಟ್ ಬಂದ್ಬಿಟ್ಟು ಟೂರ್ನಮೆಂಟ್ ಆಡೋ ಹಿಂದಿನ ದಿನ ಮಾಡಿದ್ವಿ, ಜಸ್ಟ್ 1 day ಬ್ಯಾಕ್. ಸೊ ಅದರಿಂದ ನಮಗೆ ನಾವೇನು ಇಂಟೆನ್ಷನ್ ಇತ್ತು ಅದು ಸರ್ವ್ ಆಗಲಿಲ್ಲ. ವಾಟ್ ಇಸ್ ದ ಇಂಟೆನ್ಷನ್? ಇಲ್ಲಿ ಟೀಮಲ್ಲಿ ಇರಬೇಕಾದ್ರೆ 11 ಜನ, 16, 17 ಜನ ಇರ್ತೀರಿ. ಬಟ್ 11 ಜನ ನೀವು ಆಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ವಿ ಹ್ಯಾವ್ ಅ ವೆರಿ ಪಾಪ್ಯುಲರ್ ಲಿರಿಸಿಸ್ಟ್, ಪಾಪ್ಯುಲರ್ ಸಿಂಗರ್, somebody who is not probably ಆ ಟೀಮಿನ ಶಿವಣ್ಣ ಆಗಿಲ್ದಲೇ ಇರ್ಬೋದು, ಗಣೇಶ್ ಆಗಿಲ್ದಲೇ ಇರ್ಬೋದು, ಧನಂಜಯ ಆಗಿಲ್ದಲೇ ಇರ್ಬೋದು, ವಿಜಯ್ ಆಗಿಲ್ದಲೇ ಇರ್ಬೋದು. ಬಟ್ ಯು ಆರ್ ಆಲ್ ದ ಪಾಪ್ಯುಲರ್ ಪರ್ಸನಾಲಿಟೀಸ್, ಮೀಡಿಯಾದಿಂದ ಇರ್ಬೋದು, ಪಾಪ್ಯುಲರ್ ಪೀಪಲ್ ಆಫ್ ಅವರ್ ಫ್ರೆಟರ್ನಿಟಿ. ಬಟ್ ನೀವು ಒಳಗಡೆ ಹೋಗ್ಬೇಕಾದ್ರೆ ಏನಾಗ್ತದೆ, ಅಲ್ಲಿ ಕೂತಿರೋ ಜನಕ್ಕೆ ನೀವು ಯಾರು ಬ್ಯಾಟಿಂಗ್ ಬರ್ತಾ ಇದಾರೆ, ಯಾರು ಬೌಲಿಂಗ್ ಬರ್ತಾ ಇದಾರೆ, ನಿಮ್ಮ ಹಿನ್ನೆಲೆ ಏನು, ನೀವೇನು, ಅದು ಪರಿಚಯ ಆಗ್ತಾ ಇಲ್ಲ. ಅದು ಪರಿಚಯ ಆಗ್ಬೇಕಾದ್ರೆ ನೀವು ಬ್ಯಾಟಿಂಗೋ ಬೌಲಿಂಗೋ ಬರ್ಬೇಕಾದ್ರೆ ಸ್ಕೋರ್ ಬೋರ್ಡ್ ಮೇಲೆ ನಾವು ಸಪೋಸ್ ಅದನ್ನು ಹಾಕಿ ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಟಲ್ಲಿ ಐ ಥಿಂಕ್ ನಿಮಗೂ ಒಂದು ಅಲ್ಲಿ ಫೆಮಿಲಿಯಾರಿಟಿ ಸಿಗುತ್ತೆ, ಜನಕ್ಕೂ ನಾವು ಒಂದು ಕರೆಕ್ಟಾಗಿ ಹೇಳೋಕ್ಕಾಗುತ್ತೆ ಯಾರು ಬ್ಯಾಟಿಂಗ್ ಇಲ್ಲ, ಯಾರು ಬೌಲಿಂಗ್ ಇಲ್ಲ, ಕ್ಯಾಚ್ ಹಿಡಿದಿದ್ದು ಯಾರು. ಸೊ ಅದಕ್ಕೆ ಬರೀ ಹೆಸರು ಹಾಕಿದ್ರೆ ಸಾಕಾಗಲ್ಲ. ಐ ವಾಂಟೆಡ್ ಟು ಡೂ ಅ ಬ್ಯೂಟಿಫುಲ್ ಪಿಕ್ಚರ್ ಆರ್ ವಿಡಿಯೋ. ಅದಷ್ಟು ಮಾಡೋಣ ಅನ್ನೋದು. ಸೊ ಐ ಜಸ್ಟ್ ವಾಂಟೆಡ್ ಟು ಕೋಆಪರೇಟ್ ಆನ್ ದಟ್. ಹಾಗೆಯೇ ರೂಲ್ಸ್ ಅವ್ರು ಹೇಳ್ತಾರೆ, ಮಿಕ್ಕಿದ್ದು ಆನ್ ಗ್ರೌಂಡಲ್ಲಿ ಕೆಲವು ರೂಲ್ಸ್ ಇದೆ, ಅದು ಇಲ್ಲಿಂದ ನಾನು ಹೇಳಿದ್ರಾಗಲ್ಲ. 22nd ನಾನು ಕ್ಯಾಪ್ಟನ್ಸ್ ಅಡ್ರೆಸ್ ಮಾಡಬೇಕಾದ್ರೆ ವಿ ವಿಲ್ ಆಲ್ ಮೀಟ್ ದೇರ್. ಅಲ್ಲಿ ನಾನು, ಕಾರ್ತಿಕ್ ಆ್ಯಂಡ್ KP ವಿಲ್ ಟೇಕ್ ಯು ಥ್ರೂ ದಟ್ ಅಂತ ಹೇಳ್ತಾ ಮತ್ತೊಮ್ಮೆ ಐ ಜಸ್ಟ್ ವಾಂಟ್ ಟು ವೆಲ್ಕಮ್ ಆಲ್ ಆಫ್ ಯು. ಲೆಟ್ ಅಸ್ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಟೂರ್ನಮೆಂಟ್ ದಿಸ್ ಇಯರ್. 3 days ಆಫ್ ಎಂಟರ್ಟೈನ್ಮೆಂಟ್. ಡಿಸಿಪ್ಲಿನ್ ಬೇಕೇ ಬೇಕು. ನೀವು ಎಂಟರ್ಟೈನ್ಮೆಂಟ್ ಅಂತ ತಕ್ಷಣ ಮಜಾ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಹಾಗಂತ ಡಿಸಿಪ್ಲಿನ್ ಮರೀರಿ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ತಾ ಇಲ್ಲ. ಒಂದಂತೂ ಸತ್ಯ, ನೀವೆಲ್ಲರೂ ಸೇರಿ ಎಷ್ಟು ರೂಲ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತೋ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ನಮಗೆ ಈ ಕಡೆ ಆರ್ಗನೈಸಿಂಗ್ ಅಲ್ಲಿ ಒಂದು ಮೇಜರ್ ಬರ್ಡನ್ ತಪ್ಪುತ್ತೆ. ದಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಓನ್ಲಿ ಆಫ್ ದ ರೆಸ್ಟ್ ಆಫ್ ದ ಸ್ಟೇಡಿಯಂ ಅಂಡ್ ನಾಟ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ದಿ ಪ್ಲೇಯರ್ಸ್. ಸೊ ಐ ಜಸ್ಟ್ ನೀಡ್ ಯುವರ್ ಕೋಆಪರೇಷನ್. ಲಾಸ್ಟ್ ಇಯರ್ ಅಲ್ಲಿ ಒಂದು ಕೆಲವರು ಆ ರೂಲ್ ಬ್ರೇಕ್ ಮಾಡೋದು ಅಂತ ಹೇಳ್ತಾರಲ್ಲ, ಐ ಥಿಂಕ್ ದೇ ಡಿಡ್ ಆನರ್ ದ ರೂಲ್. ಅವರು ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ನಿಮ್ಮ ಮಧ್ಯೆ ಕಾಣಿಸ್ತಾ ಇಲ್ಲ. ನಿಮ್ಮ ಪಕ್ಕ ಹುಡುಗರ ಗೊತ್ತಾಗುತ್ತೆ ಯಾರು ಇರ್ಬೋದು ಅಂತ. ಕಾರಣ ಏನಂತಂದ್ರೆ ಅವ್ರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಟ್ ಒಂದು KCC ನಡೆಸ್ಬೇಕಾದ್ರೆ, KCL ನಡೆಸ್ಬೇಕಾದ್ರೆ, ಕನ್ನಡ ಚಲನಚಿತ್ರ ಕಂಪನಿ ಇಟ್ಟಿರ್ಬೇಕಾದ್ರೆ ನಾವು ನಮ್ಮ ಗೌರವನ ಎತ್ಕೊಂಡು ಈ ಸ್ಟೇಡಿಯಂ ಒಳಗಡೆ ಬರ್ಬೇಕಾದ್ರೆ ಅದನ್ನ ಕಾಪಾಡ್ಕೊಂಡು ಬರ್ಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ. ಕನ್ನಡ ಚಲನಚಿತ್ರ ಅಂತ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡದು ಯಾವ್ದು ಆಗಿರೋಕ್ಕೆ ಸಾಧ್ಯ ಇಲ್ಲ ನಮಗೆ. ನಮ್ಮ ಪರ್ಸನಲ್ ಅಜೆಂಡಾಸ್, ಪರ್ಸನಲ್ ಪ್ರಯಾರಿಟೀಸ್ನ ದೂರ ಇಟ್ಟು ನಾನು ಕೆಲವು ಡಿಸಿಷನ್ಸ್ನ ತೊಗೊಂಡಿದ್ದೀನಿ. ಸೊ ಕೆಲವು ಪ್ಲೇಯರ್ಸ್ ಬಂದಿಲ್ಲ ಅಂತಂದರೆ ಅದಕ್ಕೆ ಕಾರಣಗಳಿರ್ತವೆ. ಅದನ್ನು ಜಡ್ಜ್ ಮಾಡದೆ ನೀವೆಲ್ಲರೂ ಇದ್ದೀರಲ್ಲ, ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಆ ಖುಷಿ ನಿಮಗೂ ಇದ್ದು ಈ ಟೂರ್ನಮೆಂಟ್ ಮುಂದುವರ್ಸೋಣ ಅಂತ ಹೇಳ್ತಾ ಐ ವಿಲ್ ಕಾಲ್ ಅಪಾನ್ ಕಾರ್ತಿಕ್ ಟು ಕಂಟಿನ್ಯೂ ದ